ನಾನು ಮಲ್ಲಿಕಾರ್ಜುನ ಖರ್ಗೆ ಅವರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ, ನಮ್ಮ ಸಮಾಜದ ಹಿರಿಯ ನಾಯಕ. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳಿ ಹೇಳ್ಕೋತಾರ. ಅವ್ರಿಗೆ ನನ್ನ ಪ್ರಶ್ನೆ ಇಷ್ಟ, ಸತ್ಯನ ನಿಮಗೆ ಅರಗಿಸ್ಕೊಳ್ಳಿಕ್ ಆಗುದಿಲ್ಲ. ರಾಹುಲ್ ಗಾಂಧಿ ಚೌರ ಬೀಸು ಸಲುವಾಗಿ KN ರಾಜಣ್ಣನವರ ವಜಾ ಮಾಡಿದ್ರು ಮಂತ್ರಿಮಂಡಲದಲ್ಲಿ. ಹಾಗಾದ್ರೆ ಇನ್ನೂ ಸತ್ಯ ಹೇಳದಂತ 4 ಮಂದಿ ಹೆಸರು ಹೇಳ್ತೀನಿ. ರಾಯ್ ರೆಡ್ಡಿ ಅವರು ಸತ್ಯ ಹೇಳಿದ್ರಲ್ಲ, BR ಪಾಟೀಲ್ ಆಳಂದಿ ಸತ್ಯ ಹೇಳಿದ್ರಲ್ಲ, ಶಿವಗಂಗಾ MLA ಸತ್ಯ ಹೇಳಿದ್ರಲ್ಲ, ನಮ್ಮ ನೆರೆ ತಾಲೂಕಿನವರು ರಾಜು ಕಾಗೆ ಅವರು ನೆರೆ ಜಿಲ್ಲೆಯವರು ಅವ್ರು ಸತ್ಯ ಹೇಳಿದ್ರಲ್ಲ. ಮತ್ತೆ ಅವ್ರನ್ನ ಯಾಕೆ ವಜಾ ಮಾಡ್ಲಿಲ್ಲ? ಅವರು ಒಂದೊಂದು ಹುದ್ದೆದಾಗ ಅದಾರ, MLA ಅಷ್ಟೇ ಅಲ್ಲ, ಹುದ್ದೆದಾಗ ಅದಾರ. ಇವತ್ತು ಬಸವರಾಜ ರಾಯ್ ರೆಡ್ಡಿ ಅವರು ಎಕನಾಮಿಕ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟರ್, ರಾಜಕೀಯ ಅಡ್ವೈಸರ್, KSRTC ಚೇರ್ಮನ್, ಹಿಂಗೆಲ್ಲ ಬೇರೆ ಬೇರೆ ಹುದ್ದೆಗಳಲ್ಲಿದಾರ. ಅವ್ರನ್ನ ಯಾಕೆ ವಜಾ ಮಾಡ್ಲಿಲ್ಲ? ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋದು ಅಷ್ಟೇ ನಿಮ್ಗೆ ಗೊತ್ತು. ಅವ್ರನ್ನ ವಜಾ ಮಾಡ್ಬಿಡ್ಬೇಕಾಗಿತ್ತು, ಯಾಕೆ ಮಾಡ್ಲಿಲ್ಲ? ದಲಿತರು ಬೆನ್ನು ಸತ್ತವ್ರು, SC ST ಜನಾಂಗಕ್ಕೆ ಯಾರು ಕೇಳುವವ್ರಿಲ್ಲ. ಅವ್ರನ್ನ ಯಾವ ರೀತಿ ಬೇಕಾದ ರೀತಿ ನಡೆಸ್ಕೊಳ್ಳುದ ಕಾಂಗ್ರೆಸ್ ನೀತಿ ಅಂತ ನಾನು ಖಂಡಿಸ್ತೀನಿ. ಮಾಡ್ಬೇಕಾಗಿತ್ತು, ಯಾಕೆ ಮಾಡ್ಲಿಲ್ಲ? ನಿಮ್ಮ ಕಣ್ಣ ಮುಂದೆ ಇವ್ರಕ್ಕಿಂತ ಮೊದಲೇ ಹೇಳಿದಾರಲ್ಲ, ರಾಯ್ ರೆಡ್ಡಿ ಅವ್ರು ಹೇಳಲಿಲ್ಲ, BR ಪಾಟೀಲ್ ಹೇಳಲಿಲ್ಲ. BR ಪಾಟೀಲ್ ಅಂತೂ ಬಹಳ ದೊಡ್ಡ ಅಲಿಗೇಷನ್ ಮಾಡಿದ್ರು. ಬಡವರಿಗೆ ಮನೆ ಕೊಡ್ಬೇಕಾದ್ರೆ ಹೌಸಿಂಗ್ ಸ್ಕೀಮ್ ನಲ್ಲಿ, ಅಂಬೇಡ್ಕರ್ ಹೌಸಿಂಗ್ ಸ್ಕೀಮು, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಒಳಗೆ ಹೌಸಿಂಗ್ ಸ್ಕೀಮ್ ನಲ್ಲಿ ಮನೆ ಕೊಡ್ಬೇಕಾದ್ರೆ ದುಡ್ಡು ತಗೊಂಡು ಕೊಡ್ತಾರ ಅಂತ ಹೇಳಿದ್ರು. 20-25 ಸಾವಿರ ದುಡ್ಡು ತಗೋತಾರ ಅಂತ ಹೇಳಿದ್ರು. ಯಾಕೆ ವಜಾ ಮಾಡ್ಲಿಲ್ಲ ಅವ್ರನ್ನ? ಹೌಸಿಂಗ್ ಮಿನಿಸ್ಟರ್ ವಜಾ ಮಾಡ್ಬೇಕಾಗಿತ್ತಲ್ಲ, ಅಥವಾ ಅವರು ಸತ್ಯ ಹೇಳಿದವ್ರನ್ನ ವಜಾ ಮಾಡ್ಬೇಕಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಅದಕ್ಕ ದಲಿತರಿಗೂ ಒಂದು ನೀತಿ ಅದು ಕಾಂಗ್ರೆಸ್ ಇದ್ದು, ಮುಂದುವರೆದವ್ರಿಗೂ ಒಂದು ನೀತಿ. ಮುಂದುವರೆದವ್ರಿಗ ಏನ್ ಮಾತಾಡಿದ್ರು ಏನ್ ಮಾಡಿದ್ರು ತುಟಿ ಪಿಟಕ್ ಅನ್ನೋದು. ದಲಿತರು ಒಂದು ಶಬ್ದ ಹೆಚ್ಚಿಗೆ ಮಾತಾಡಿದ್ರು, ಅವ್ರೇನು ತಪ್ಪು ಮಾತಾಡಿದ್ರು. ಅವ್ರೇನ್ ಹೇಳಿದ್ರು? ಮತದಾರರ ಪಟ್ಟಿ ಮಾಡಿದಾಗ ನಮ್ಮದೇ ಸರ್ಕಾರ ಇತ್ತು. ಮತದಾರ ಪಟ್ಟಿಯನ್ನ ಚುನಾವಣೆ ಆಯೋಗದವ್ರು ಮೊದಲೇ ಡ್ರಾಫ್ಟ್ ಸಾರ್ವಜನಿಕರ ಆಕ್ಷೇಪಣೆಗೆ ಬಿಡುಗಡೆ ಮಾಡಿದ್ರು. ಯಾಕೆ ಹೇಳಲಿಲ್ಲ? ಮತ್ತೆ ಮಾಡಿದಾಗ ನಮ್ಮದೇ ಅಧಿಕಾರ, ನಮ್ಮದೇ ಸರ್ಕಾರ, ನಮ್ಮದೇ ಅಧಿಕಾರಿಗಳು, ನಮ್ದೇನು ಜವಾಬ್ದಾರಿ ಇಲ್ಲೇನು? ಅದಕ್ಕೆ ನಾವು ಜವಾಬ್ದಾರಿ ಇದ್ದೀವಿ ಅಂತ ಹೇಳಿದ್ರು. ಸತ್ಯ ಮಾತಾಡಿದ್ದಾರೆ, ಅದರಲ್ಲಿ ಏನೂ ಅಸತ್ಯ ಮಾತಾಡಿಲ್ಲ. ಅವ್ರನ್ನ ವಜಾ ಮಾಡ್ಬೇಕು. ಅಂದ್ರೆ ದಲಿತರನ್ನ ಒಡೆದಾಳೋದು ಒಂದು ಕಡೆ ಭಯದ ವಾತಾವರಣದಾಗಿಟ್ಟು ಅಧಿಕಾರ ಚಲಾಯಿಸ್ಕೊತ ಬಂದದ್ದು 60 ವರ್ಷ ಮಾಡಿದ್ದಾರೆ. ಅದೇ ಮುಂದುವರ್ಸ್ಬೇಕಾಗ್ತದೆ. ನಾನು ಮಲ್ಲಿಕಾರ್ಜುನ ಖರ್ಗೆ ಅವರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ, ನಮ್ಮ ಸಮಾಜದ ಹಿರಿಯ ನಾಯಕ. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳಿ ಹೇಳ್ಕೋತಾರ. ಅವ್ರಿಗೆ ನನ್ನ ಪ್ರಶ್ನೆ ಇಷ್ಟ, ಸತ್ಯನ ನಿಮಗೆ ಅರಗಿಸ್ಕೊಳ್ಳಿಕ್ ಆಗುದಿಲ್ಲ. ರಾಹುಲ್ ಗಾಂಧಿ ಚೌರ ಬೀಸು ಸಲುವಾಗಿ KN ರಾಜಣ್ಣನವರ ವಜಾ ಮಾಡಿದ್ರು ಮಂತ್ರಿಮಂಡಲದಲ್ಲಿ. ಹಾಗಾದ್ರೆ ಇನ್ನೂ ಸತ್ಯ ಹೇಳದಂತ 4 ಮಂದಿ ಹೆಸರು ಹೇಳ್ತೀನಿ. ರಾಯ್ ರೆಡ್ಡಿ ಅವರು ಸತ್ಯ ಹೇಳಿದ್ರಲ್ಲ, BR ಪಾಟೀಲ್ ಆಳಂದಿ ಸತ್ಯ ಹೇಳಿದ್ರಲ್ಲ, ಶಿವಗಂಗಾ MLA ಸತ್ಯ ಹೇಳಿದ್ರಲ್ಲ, ನಮ್ಮ ನೆರೆ ತಾಲೂಕಿನವರು ರಾಜು ಕಾಗೆ ಅವರು ನೆರೆ ಜಿಲ್ಲೆಯವರು ಅವ್ರು ಸತ್ಯ ಹೇಳಿದ್ರಲ್ಲ. ಮತ್ತೆ ಅವ್ರನ್ನ ಯಾಕೆ ವಜಾ ಮಾಡ್ಲಿಲ್ಲ? ಅವರು ಒಂದೊಂದು ಹುದ್ದೆದಾಗ ಅದಾರ, MLA ಅಷ್ಟೇ ಅಲ್ಲ, ಹುದ್ದೆದಾಗ ಅದಾರ. ಇವತ್ತು ಬಸವರಾಜ ರಾಯ್ ರೆಡ್ಡಿ ಅವರು ಎಕನಾಮಿಕ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟರ್, ರಾಜಕೀಯ ಅಡ್ವೈಸರ್, KSRTC ಚೇರ್ಮನ್, ಹಿಂಗೆಲ್ಲ ಬೇರೆ ಬೇರೆ ಹುದ್ದೆಗಳಲ್ಲಿದಾರ. ಅವ್ರನ್ನ ಯಾಕೆ ವಜಾ ಮಾಡ್ಲಿಲ್ಲ? ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋದು ಅಷ್ಟೇ ನಿಮ್ಗೆ ಗೊತ್ತು.
ಅವ್ರನ್ನು ವಜಾ ಮಾಡಿಬಿಡ್ಬೇಕಾಗಿತ್ತು, ಯಾಕೆ ಮಾಡ್ಲಿಲ್ಲ? ದಲಿತರು ಬೆನ್ನು ಸತ್ತವ್ರು, SC ST ಜನಾಂಗಕ್ಕೆ ಯಾರು ಕೇಳುವವ್ರಿಲ್ಲ. ಅವ್ರನ್ನ ಯಾವ ರೀತಿ ಬೇಕಾದ ರೀತಿ ನಡೆಸ್ಕೊಳ್ಳುದ ಕಾಂಗ್ರೆಸ್ ನೀತಿ ಅಂತ ನಾನು ಖಂಡಿಸ್ತೀನಿ. ಮಾಡ್ಬೇಕಾಗಿತ್ತು, ಯಾಕೆ ಮಾಡ್ಲಿಲ್ಲ? ನಿಮ್ಮ ಕಣ್ಣ ಮುಂದೆ ಇವ್ರಕ್ಕಿಂತ ಮೊದಲೇ ಹೇಳಿದಾರಲ್ಲ ಅವ್ರು. ರಾಯರೆಡ್ಡಿ ಅವ್ರು ಹೇಳಲಿಲ್ಲ, BR ಪಾಟೀಲ್ ಹೇಳಲಿಲ್ಲ. BR ಪಾಟೀಲ್ ಅಂತೂ ಬಹಳ ದೊಡ್ಡ ಅಲಿಗೇಷನ್ ಮಾಡಿದ್ರು. ಬಡವರಿಗೆ ಮನೆ ಕೊಡ್ಬೇಕಾದ್ರೆ ಹೌಸಿಂಗ್ ಸ್ಕೀಮ್ ನಲ್ಲಿ, ಅಂಬೇಡ್ಕರ್ ಹೌಸಿಂಗ್ ಸ್ಕೀಮು, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಒಳಗೆ ಹೌಸಿಂಗ್ ಸ್ಕೀಮ್ ನಲ್ಲಿ ಮನೆ ಕೊಡ್ಬೇಕಾದ್ರೆ ದುಡ್ಡು ತಗೊಂಡು ಕೊಡ್ತಾರ ಅಂತ ಹೇಳಿದ್ರು. 20-25 ಸಾವಿರ ದುಡ್ಡು ತಗೋತಾರ ಅಂತ ಹೇಳಿದ್ರು. ಯಾಕೆ ವಜಾ ಮಾಡ್ಲಿಲ್ಲ ಅವ್ರನ್ನ? ಹೌಸಿಂಗ್ ಮಿನಿಸ್ಟರ್ ವಜಾ ಮಾಡ್ಬೇಕಾಗಿತ್ತಲ್ಲ, ಅಥವಾ ಅವರು ಸತ್ಯ ಹೇಳಿದವ್ರನ್ನ ವಜಾ ಮಾಡ್ಬೇಕಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಅದಕ್ಕ ದಲಿತರಿಗೂ ಒಂದು ನೀತಿ ಅದು ಕಾಂಗ್ರೆಸ್, ಮುಂದುವರೆದವ್ರಿಗೂ ಒಂದು ನೀತಿ. ಮುಂದುವರೆದವ್ರಿಗ ಏನ್ ಮಾತಾಡಿದ್ರು ಏನ್ ಮಾಡಿದ್ರು ತುಟಿ ಪಿಟಕ್ ಅನ್ನೋದು. ದಲಿತರು ಒಂದು ಶಬ್ದ ಹೆಚ್ಚಿಗೆ ಮಾತಾಡಿದ್ರು, ಅವ್ರೇನು ತಪ್ಪು ಮಾತಾಡಿದ್ರು. ಅವ್ರೇನ್ ಹೇಳಿದ್ರು? ಮತದಾರರ ಪಟ್ಟಿ ಮಾಡಿದಾಗ ನಮ್ಮದೇ ಸರ್ಕಾರ ಇತ್ತು. ಮತದಾರ ಪಟ್ಟಿಯನ್ನ ಚುನಾವಣೆ ಆಯೋಗದವ್ರು ಮೊದಲೇ ಡ್ರಾಫ್ಟ್ ಸಾರ್ವಜನಿಕರ ಆಕ್ಷೇಪಣೆಗೆ ಬಿಡುಗಡೆ ಮಾಡಿದ್ರು, ಯಾಕೆ ಹೇಳಲಿಲ್ಲ? ಮತ್ತೆ ಮಾಡಿದಾಗ ನಮ್ಮದೇ ಅಧಿಕಾರ, ನಮ್ಮದೇ ಸರ್ಕಾರ, ನಮ್ಮದೇ ಅಧಿಕಾರಿಗಳು, ನಮ್ದೇನು ಜವಾಬ್ದಾರಿ ಇಲ್ಲೇನು? ಅದಕ್ಕೆ ನಾವು ಜವಾಬ್ದಾರಿ ಇದ್ದೀವಿ ಅಂತ ಹೇಳಿದ್ರು. ಸತ್ಯ ಮಾತಾಡಿದ್ದಾರೆ, ಅದರಲ್ಲಿ ಏನೂ ಅಸತ್ಯ ಮಾತಾಡಿಲ್ಲ. ಅವ್ರನ್ನ ವಜಾ ಮಾಡ್ಬೇಕು. ಅಂದ್ರೆ ದಲಿತರನ್ನ ಒಡೆದಾಳೋದು ಒಂದು ಕಡೆ ಭಯದ ವಾತಾವರಣದಾಗಿಟ್ಟು ಅಧಿಕಾರ ಚಲಾಯಿಸ್ಕೊತ ಬಂದದ್ದು 60 ವರ್ಷ ಮಾಡಿದ್ದಾರೆ. ಅದೇ ಮುಂದುವರ್ಸ್ಬೇಕಾಗ್ತದೆ. ನಾನು ಮಲ್ಲಿಕಾರ್ಜುನ ಖರ್ಗೆ ಅವರು, ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಸಮಾಜದ ಹಿರಿಯ ನಾಯಕರು. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳಿ ಹೇಳ್ಕೋತಾರ. ಅವ್ರಿಗೆ ನನ್ನ ಪ್ರಶ್ನೆ ಇಷ್ಟೇ, ಸತ್ಯನ ನಿಮಗೆ ಅರಗಿಸ್ಕೊಳ್ಳಿಕ್ ಆಗುದಿಲ್ಲ. ರಾಹುಲ್ ಗಾಂಧಿ ಚೌರ ಬೀಸು ಸಲುವಾಗಿ KN ರಾಜಣ್ಣನವರ ವಜಾ ಮಾಡಿದ್ರು ಮಂತ್ರಿಮಂಡಲದಲ್ಲಿ. ಹಾಗಾದ್ರೆ ಇನ್ನೂ ಸತ್ಯ ಹೇಳದಂತ 4 ಮಂದಿ ಹೆಸರು ಹೇಳ್ತೀನಿ. ರಾಯರೆಡ್ಡಿ ಅವರು ಸತ್ಯ ಹೇಳಿದ್ರಲ್ಲ, BR ಪಾಟೀಲ್ ಆಳಂದ್ ಸತ್ಯ ಹೇಳಿದ್ರಲ್ಲ, ಶಿವಗಂಗಾ MLA ಸತ್ಯ ಹೇಳಿದ್ರಲ್ಲ, ನಮ್ಮ ನೆರೆ ತಾಲೂಕಿನವರು ರಾಜು ಕಾಗೆ ಅವರು, ನೆರೆ ಜಿಲ್ಲೆಯವರು, ಅವ್ರು ಸತ್ಯ ಹೇಳಿದಾರಲ್ಲ. ಮತ್ತೆ ಅವ್ರನ್ನ ವಜಾ ಮಾಡ್ಲಿಲ್ಲ? ಅವರು ಒಂದೊಂದು ಹುದ್ದೆದಾಗ ಅದಾರ. MLA ಅಷ್ಟ ಅಲ್ಲ, ಹುದ್ದೆದಾಗ ಅದಾರ. ಇವತ್ತು ಬಸವರಾಜ ರಾಯರೆಡ್ಡಿ ಅವರು ಎಕನಾಮಿಕ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟರ್, ರಾಜಕೀಯ ಅಡ್ವೈಸರ್, KSRTC ಚೇರ್ಮನ್, ಹಿಂಗೆಲ್ಲ ಬೇರೆ ಬೇರೆ ಹುದ್ದೆಗಳಲ್ಲಿದಾರ. ಅವ್ರನ್ನ ವಜಾ ಮಾಡ್ಲಿಲ್ಲ? ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋದು ಅಷ್ಟೇ ನಿಮ್ಗೆ ಗೊತ್ತು. ಅವ್ರನ್ನ ವಜಾ ಮಾಡಿಬಿಡ್ಬೇಕಾಗಿತ್ತು, ಯಾಕೆ ಮಾಡ್ಲಿಲ್ಲ? ದಲಿತರು ಬೆನ್ನು ಸತ್ತವ್ರು, SC ST ಜನಾಂಗಕ್ಕೆ ಯಾರು ಕೇಳುವವ್ರಿಲ್ಲ. ಅವ್ರನ್ನ ಯಾವ ರೀತಿ ಬೇಕಾದ ರೀತಿ ನಡೆಸ್ಕೊಳ್ಳುದ ಕಾಂಗ್ರೆಸ್ ನೀತಿ ಅಂತ ನಾನು ಖಂಡಿಸ್ತೀನಿ. ಮಾಡ್ಬೇಕಾಗಿತ್ತು, ಯಾಕೆ ಮಾಡ್ಲಿಲ್ಲ? ನಿಮ್ಮ ಕಣ್ಣ ಮುಂದೆ ಇವ್ರಕ್ಕಿಂತ ಮೊದಲೇ ಹೇಳಿದಾರಲ್ಲ ಅವ್ರು. ರಾಯರೆಡ್ಡಿ ಅವ್ರು ಹೇಳಲಿಲ್ಲ, BR ಪಾಟೀಲ್ ಹೇಳಲಿಲ್ಲ. BR ಪಾಟೀಲ್ ಅಂತೂ ಬಹಳ ದೊಡ್ಡ ಅಲಿಗೇಷನ್ ಮಾಡಿದ್ರು. ಬಡವರಿಗೆ ಮನೆ ಕೊಡ್ಬೇಕಾದ್ರೆ ಹೌಸಿಂಗ್ ಸ್ಕೀಮ್ ನಲ್ಲಿ, ಅಂಬೇಡ್ಕರ್ ಹೌಸಿಂಗ್ ಸ್ಕೀಮು, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಒಳಗೆ ಹೌಸಿಂಗ್ ಸ್ಕೀಮ್ ನಲ್ಲಿ ಮನೆ ಕೊಡ್ಬೇಕಾದ್ರೆ ದುಡ್ಡು ತಗೊಂಡು ಕೊಡ್ತಾರ ಅಂತ ಹೇಳಿದ್ರು. 20-25 ಸಾವಿರ ದುಡ್ಡು ತಗೋತಾರ ಅಂತ ಹೇಳಿದ್ರು. ಯಾಕೆ ವಜಾ ಮಾಡ್ಲಿಲ್ಲ ಅವ್ರನ್ನ? ಹೌಸಿಂಗ್ ಮಿನಿಸ್ಟರ್ ವಜಾ ಮಾಡ್ಬೇಕಾಗಿತ್ತಲ್ಲ, ಅಥವಾ ಅವರು ಸತ್ಯ ಹೇಳಿದವ್ರನ್ನ ವಜಾ ಮಾಡ್ಬೇಕಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಅದಕ್ಕ ದಲಿತರಿಗೂ ಒಂದು ನೀತಿ ಅದು ಕಾಂಗ್ರೆಸ್, ಮುಂದುವರೆದವ್ರಿಗೂ ಒಂದು ನೀತಿ. ಮುಂದುವರೆದವ್ರಿಗ ಏನ್ ಮಾತಾಡಿದ್ರು ಏನ್ ಮಾಡಿದ್ರು ತುಟಿ ಪಿಟಕ್ ಅನ್ನೋದು. ದಲಿತರು ಒಂದು ಶಬ್ದ ಹೆಚ್ಚಿಗೆ ಮಾತಾಡಿದ್ರು, ಅವ್ರೇನು ತಪ್ಪು ಮಾತಾಡಿದ್ರು. ಅವ್ರೇನ್ ಹೇಳಿದ್ರು? ಮತದಾರರ ಪಟ್ಟಿ ಮಾಡಿದಾಗ ನಮ್ಮದೇ ಸರ್ಕಾರ ಇತ್ತು.
ಮತದಾರ ಪಟ್ಟಿಯನ್ನ ಚುನಾವಣೆ ಆಯೋಗದವ್ರು ಮೊದಲೇ ಡ್ರಾಫ್ಟ್ ಸಾರ್ವಜನಿಕರ ಆಕ್ಷೇಪಣೆಗೆ ಬಿಡುಗಡೆ ಮಾಡಿದ್ರು, ಯಾಕೆ ಹೇಳಲಿಲ್ಲ? ಮತ್ತೆ ಮಾಡಿದಾಗ ನಮ್ಮದೇ ಅಧಿಕಾರ, ನಮ್ಮದೇ ಸರ್ಕಾರ, ನಮ್ಮದೇ ಅಧಿಕಾರಿಗಳು, ನಮ್ದೇನು ಜವಾಬ್ದಾರಿ ಇಲ್ಲೇನು? ಅದಕ್ಕೆ ನಾವು ಜವಾಬ್ದಾರಿ ಇದ್ದೀವಿ ಅಂತ ಹೇಳಿದ್ರು. ಸತ್ಯ ಮಾತಾಡಿದ್ದಾರೆ, ಅದರಲ್ಲಿ ಏನೂ ಅಸತ್ಯ ಮಾತಾಡಿಲ್ಲ. ಅವ್ರನ್ನ ವಜಾ ಮಾಡ್ಬಿಟ್ರು. ಅಂದ್ರೆ ದಲಿತರನ್ನ ಒಡೆದಾಳೋದು ಒಂದು ಕಡೆ ಭಯದ ವಾತಾವರಣದಾಗಿಟ್ಟು ಅಧಿಕಾರ ಚಲಾಯಿಸ್ಕೊತ ಬಂದದ್ದು 60 ವರ್ಷ ಮಾಡಿದ್ದಾರೆ, ಅದೇ ಮುಂದುವರ್ಸ್ಕೊತಾರೆ.